ಅಂಗಡಿಯಲ್ಲಿ ಸಿಗುವಂತಹ ಬಿಸ್ಕೆಟ್ಗಳನ್ನು ಮೈದಾ ಹಿಟ್ಟು ಮತ್ತು ಪಾಮ್ ಆಯಿಲ್ ಬಳಸಿ ಮಾಡ್ತಾರೆ. ನನಗೆ ಇತ್ತೀಚೆಗೆ ವಿಷಯ ಗೊತ್ತಾಯಿತು. ಅದಾದಮೇಲೆ ನಾನು ಮನೆಯಲ್ಲೇ ಬಿಸ್ಕೆಟ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಅದರಲ್ಲಿ 2 ವಿಧಾನಗಳನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಸಕ್ಕರೆ ಬದಲು ಈ ಬ್ರೌನ್ ಶುಗರ್ ಅಂತ ಸಿಗುತ್ತಲ್ಲ ಅದು ಅಥವಾ ಬೆಲ್ಲದ ಪುಡಿ ಬೇಕಾದರೂ ಬಳಸ್ಬೋದು. ಈಗ ಮೊದಲನೇ ವಿಧಾನ ಮಾಡೋದಕ್ಕೆ ಒಂದು 1/4 ಕಪ್ಪಷ್ಟು ಸಕ್ಕರೆ ಪುಡಿ, 1/8 ಭಾಗ ಅಂದರೆ ಈ ಸಕ್ಕರೆ ಪುಡಿ ಏನು ತೊಗೊಂಡಿದ್ವಲ್ಲ ಅದರ ಅರ್ಧ ಭಾಗದಷ್ಟು ತುಪ್ಪನ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಂತ ಹೇಳಿದ್ರೆ 240 ml, ಅದೇ ಅಳತೆನಲ್ಲಿ ಅರ್ಧ ಕಪ್ಪು 1/4 ಕಪ್ಪು ಹೀಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ನೋಡಿ, ಈ ಸಕ್ಕರೆ ಪುಡಿ ಮತ್ತು ತುಪ್ಪನ ಚೆನ್ನಾಗಿ ಈ ರೀತಿ ಕಲಿಸ್ಬೇಕು. ತುಪ್ಪದ ಬದಲಾಗಿ ಎಣ್ಣೆ ಅಥವಾ ಬೆಣ್ಣೆ ಬೇಕಾದರೂ ಬಳಸ್ಬೋದು. ಇಲ್ಲಿ ಚೆನ್ನಾಗಿ ಕಲಸಿ ಆದಮೇಲೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ಕಲಿಸ್ಬೇಕು. ಕಲಿಸೋಷ್ಟೊತ್ತಿಗೆ ಅಗತ್ಯ ಇದ್ದಷ್ಟು ತುಪ್ಪನ ಹಾಕ್ಕೊಂಡು ಮೃದುವಾದ ಹಿಟ್ಟನ್ನು ನಾವು ತಯಾರಿಸ್ಕೊಳ್ಬೇಕು. ಮೊದಲನೇದು ಇದನ್ನು ಬೆಣ್ಣೆ ಬಿಸ್ಕೆಟ್ ಅಂತ ಕರೀತಾರೆ. ಅಯ್ಯಂಗಾರ್ ಬೇಕ್ರಿಗಳಲ್ಲಿ ಇದನ್ನು ಮಾಡ್ತಾರೆ. ಅವರು ಸಾಧಾರಣವಾಗಿ ಮೈದಾ ಹಿಟ್ಟು ಬಳಸಿ ಮಾಡ್ತಾರೆ. ನಾನು ಗೋಧಿ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬೆಣ್ಣೆ ಬಿಸ್ಕೆಟ್ ಅಂತ ಕರೆದ್ರೂ ತುಪ್ಪ ಹಾಕಿ ಮಾಡೋದು, ಬಾಯಲ್ಲಿ ಬೆಣ್ಣೆ ಥರ ಕರಗುತ್ತೆ, ಅದಕ್ಕೆ ಆ ಹೆಸರು ಅಷ್ಟೇ. ಇಲ್ಲಿ ಹಿಟ್ಟು ಕಲಸಿ ಆಯಿತು. ನಾವು ಓವೆನನ್ನು ಪ್ರೀ ಹೀಟ್ ಮಾಡ್ಕೊಳ್ಬೇಕು. 180 ಡಿಗ್ರಿಯಲ್ಲಿ ಒಂದು 10 ನಿಮಿಷ ಈ ರೀತಿ ಆನ್ ಮಾಡಿಟ್ಬಿಟ್ರೆ ಪ್ರೀ ಹೀಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಇಲ್ಲಿ ಬಿಸ್ಕೆಟ್ಗಳನ್ನು ಮಾಡ್ಕೊಳ್ಳೋಣ. ಒಂದು ಸಣ್ಣ ಸಣ್ಣ ಉಂಡೆಗಳನ್ನು ತಗೊಂಡು ಈ ರೀತಿ ಕೈಯಲ್ಲೇ ಶೇಪನ್ನು ಮಾಡಿದ್ರೆ ಆಯಿತು. ನೀವು ಯಾವ ಆಕಾರದಲ್ಲಿ ಬೇಕಾದರೂ ಮಾಡ್ಬೋದು. ಮಾಡಿರೋ ಬಿಸ್ಕೆಟ್ನ ಈ ರೀತಿ ಬೇಕಿಂಗ್ ಟ್ರೇಯಲ್ಲಿ ಜೋಡಿಸಿಟ್ಟು ಓವೆನಲ್ಲಿ ಒಂದು 15 ನಿಮಿಷ 180 ಡಿಗ್ರಿನಲ್ಲಿ ಬೇಕ್ ಮಾಡಬೇಕು. ನಾನು ಅಗರೋ ಮಾರ್ವೆಲ್ OTGನ ಬಳಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಅನಿಸುತ್ತೆ ನನಗೆ ಓವೆನ್ನು. ಇದರಲ್ಲಿ 3 ರೀತಿಯ ಸೆಟ್ಟಿಂಗ್ ಇರುತ್ತೆ. ಒಂದು ಟೆಂಪ್ರೇಚರು, ಇನ್ನೊಂದು ಟೈಮು, ಮತ್ತು ಇನ್ನೊಂದು ಬೇಕಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ, ಮೇಲಿಂದನ ಕೆಳಗಡೆಯಿಂದನ ಅಥವಾ ಎಲ್ಲ ಮೇಲೆ ಕೆಳಗೆ 2 ಕಡೆಯಿಂದ ಮಾಡಬೇಕಾ ಅನ್ನೋ ಸೆಟ್ಟಿಂಗ್ ಎಲ್ಲ ಇರುತ್ತೆ. ನೀವು ಬೇಕಾದರೆ ಒಂದು 10 ನಿಮಿಷ ಆದಮೇಲೆ ಈ ರೀತಿ ತೆಗೆದು ನೋಡಿ ಪುನಃ ಒಂದು 5 ನಿಮಿಷನೂ ಮಾಡ್ಬೋದು. ಇನ್ನು ಈ ಅವೆನ್ನು ಬಿಸ್ಕೆಟ್ ಎಲ್ಲ ಮಾಡೋದಕ್ಕೆ ಅಥವಾ ಕೇಕು ಮಾಡೋದಕ್ಕೆ, ಟೋಸ್ಟ್ ಮಾಡೋದಕ್ಕೆಲ್ಲ ಬಳಸ್ಬೋದು. ಇದರಲ್ಲಿ ಒಂದು ಬೇಕಿಂಗ್ ಟ್ರೇ ಬರುತ್ತೆ, ಹಾಗೆ ಗ್ರಿಲ್ ಮಾಡೋದಕ್ಕೆ ಒಂದು ರ್ಯಾಕ್ ಬರುತ್ತೆ. ಹಾಗೆಯೇ ನೀವೇನಾದರೂ ಪನ್ನೀರ್ ಟಿಕ್ಕಾ ಅಥವಾ ಇನ್ಯಾವುದಾದ್ರೂ ನಾನ್ ವೆಜ್ ಐಟಮ್ ಮಾಡೋದಾದರೆ ಅದು ಈ ರೀತಿ ತಿರುಗುತ್ತಾ ಬೇಕಾಗತ್ತೆ ನೋಡಿ, ಅದಕ್ಕಾಗೋ ಥರದ ಅಕ್ಸೆಸರೀಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು 2ನೇ ಥರದ ಬಿಸ್ಕೆಟ್ ಮಾಡೋಣ. ಅದು ಜೀರಿಗೆ ಬಿಸ್ಕೆಟು. ಅದಕ್ಕೆ ನಾನು 1 ಚಮಚದಷ್ಟು ಜೀರಿಗೆನ ಈ ರೀತಿ ಹದವಾಗಿ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಈ 1/4 ಕಪ್ ಇದೆಯಲ್ಲ ಅದರಲ್ಲಿ 3/4 ಅಂಶದಷ್ಟು ಸಕ್ಕರೆ ಪುಡಿನ ತೊಗೊಳ್ತಾ ಇದ್ದೀನಿ. ಅಂದರೆ ಬೆಣ್ಣೆ ಬಿಸ್ಕೆಟ್ ತೋರಿಸಿದ್ನಲ್ಲ ಅದಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಉಪ್ಪು ಮತ್ತು 1/8 ಭಾಗದಷ್ಟು ತುಪ್ಪ. ಸಕ್ಕರೆ ಪುಡಿ ತೊಗೊಂಡಿದ್ವಲ್ಲ ಆ ಕಪ್ಪಲ್ಲಿ ಅರ್ಧದಷ್ಟು ತುಪ್ಪ. ಇವಿಷ್ಟನ್ನು ತೊಗೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಬೇಕು. ಕಲಸಿ ಆದಮೇಲೆ ಹುರಿದಿರುವಂತಹ ಜೀರಿಗೆನ ಹಾಕಿ ಪುನಃ ಒಂದು ಸುತ್ತು ಈ ರೀತಿ ಕಲಿಸ್ಬೇಕು. ಈ ಸಿಹಿ ಹೆಚ್ಚು ಇಷ್ಟ ಇಲ್ಲದೆ ಇರೋರು ಈ ರೀತಿ ಜೀರಿಗೆ ಬಿಸ್ಕೆಟನ್ನು ಟ್ರೈ ಮಾಡ್ಬೋದು. ಇದರಲ್ಲಿ ಸಕ್ಕರೆ ಅಂಶ ಕಡಿಮೆ ಇದೆ, ಇನ್ನೂ ಬೇಕಾದರೂ ಕಡಿಮೆ ಮಾಡ್ಕೊಳ್ಬೋದು. ನೀವು ಒಂದ್ಸಲ ಮಾಡಿ ರುಚಿ ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪು ಸಕ್ಕರೆನೆಲ್ಲ ಹೊಂದಿಸ್ಕೊಳ್ಬೋದು. ಇಲ್ಲಿ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿ ಮತ್ತು ಅಗತ್ಯ ಇದ್ದಷ್ಟು ತುಪ್ಪನ ಸೇರಿಸ್ಕೊಂಡು ಆವಾಗ ಮೊದಲನೇ ಸಲ ಮಾಡಿದ್ವಲ್ಲ ಅದೇ ರೀತಿ ಮೃದುವಾದ ಹಿಟ್ಟನ್ನು ತಯಾರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಕಲಸಿ ಆದಮೇಲೆ ಇದನ್ನು ಈಗ ನಾವು ಬಿಸ್ಕೆಟ್ ಮಾಡಬೇಕು. ಆವಾಗ ತೋರಿಸಿದ ಹಾಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಗೊಂಡು ಕೈಯಲ್ಲೇ ಒತ್ತಿ ಬಿಸ್ಕೆಟನ್ನು ಮಾಡಿದ್ರೆ ಆಯಿತು. ನೋಡಿ, ಇವಾಗ ಈ ರೀತಿಯ ಡಿಸೈನನ್ನು ಮಾಡ್ತಾ ಇದ್ದೀನಿ. ನಿಮಗಿಷ್ಟ ಬಂದಿರೋ ಆಕಾರ, ನಿಮಗಿಷ್ಟ ಬಂದಿರೋ ಡಿಸೈನು ಮಾಡ್ಬೋದು. 180 ಡಿಗ್ರಿಯಲ್ಲಿ ಒಂದು 15 ನಿಮಿಷ ಬೇಕ್ ಮಾಡಿದ್ರೆ ಆಯಿತು. ನಿಮ್ಗೆ ಯಾವಾಗ ಬೇಕೋ ಆವಾಗ ಬೇರೆ ಬೇರೆ ರೀತಿಯ ಬಿಸ್ಕೆಟ್ಗಳನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು. ಓವೆನ್ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೊಳ್ಬೇಡಿ, ಓವೆನ್ ಇಲ್ಲದೇನೂ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಜೀರಿಗೆ ಬಿಸ್ಕೆಟ್ ತಯಾರಾಯಿತು. ನೀವು ಈ ರೀತಿ ಬಾಣಲೆನಲ್ಲೂ ಮಾಡ್ಬೋದು. ಒಂದು ಚಿಕ್ಕ ಒಂದು ಸ್ಟ್ಯಾಂಡ್ ಏನಾದ್ರು ಇಟ್ಟು ಇಡ್ಲಿ ಪ್ಲೇಟಲ್ಲ ಯಾವುದ್ರಲ್ಲಾದರೂ ಬಿಸ್ಕೆಟ್ಗಳನ್ನು ಜೋಡಿಸಿಟ್ಟು ಬೇಕ್ ಮಾಡ್ಕೊಳ್ಬೋದು. ಆದರೆ ಇದಕ್ಕೆ ಹೋಲಿಸಿದ್ರೆ ಓವೆನಲ್ಲಿ ತುಂಬ ಸುಲಭವಾಗಿ ಆಗುತ್ತೆ.
ನೀವು ಈ ಬಿಸ್ಕೆಟ್ಗಳನ್ನು ಮಾಡಿ ನೋಡಿ ಇಷ್ಟ ಆಯ್ತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.